ಲಕ್ಷ್ಮಣನವರಿಗೆ ಭಗವಂತ ಇಲ್ಲಿ ಈ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ಕೊಡಬೇಕು. ಹಾಗೆ ಅವ್ರ ಮನೆತನ ಮುಂದಕ್ಕೆ ಬೆಳಿಬೇಕು, ನೆಮ್ಮದಿಯ ನೆರಳು ಮನೆಗಳನ್ನು ಕಾಯುವಂತಾಗಬೇಕು ಎನ್ನುವಂಥ ಮಾತನ್ನು ಹೇಳ್ತಾ ಜಾಸ್ತಿ ಮಾತಾಡಲಿಕ್ಕೆ ಹೋಗುವುದಿಲ್ಲ. ಶಾಸ್ತ್ರ ಒಂದು ಕಡೆ ಹೇಳ್ತದೆ, ಅನಿತ್ಯಾನಿ ಶರೀರಾನಿ ವಿಭವೋ ನೈವ ಶಾಶ್ವತಃ ನಿತ್ಯಂ ಸನ್ನಿಹಿತ ಮೃತ್ಯು ಕರ್ತವ್ಯವೋ ಧರ್ಮ ಸಂಗ್ರಹ ಅದು ಯಾವುದೇ ಧರ್ಮ ಇರ್ಬೋದು. ನಮ್ಮ ಬದುಕಿನ ಕೊನೆಯ ಕಾಲಘಟ್ಟ ಹೇಗಿರ್ಬೇಕಾದ್ರೆ ಒಂದಷ್ಟು ಧರ್ಮ ಕಾರ್ಯವನ್ನು ಮಾಡ್ತಾ ಧರ್ಮ ಕಾರ್ಯಕರಿಗೆ ನಾವು ಮುಖ್ಯವಾಗಿ ನಿಲ್ಲಬೇಕಾಗುತ್ತೆ. ಅದು ಯಾವುದೇ ವೃತ್ತಿ ಇರ್ಬೋದು, ಪ್ರವೃತ್ತಿ ಇರ್ಬೋದು, ಶಾಸಕ ಇರ್ಬೋದು, ಅಧಿಕಾರಿ ಮಿತ್ರರು ಇರ್ಬೋದು, ಸಂಘ ಸಂಸ್ಥೆ ಇರ್ಬೋದು. ಈ ನಿಟ್ಟಿನಲ್ಲಿ ಯಾವುದೇ ಒಂದು ಸಂಸ್ಥೆ ಅದು ಊರ್ಧ್ವಮುಖ ಚಿಂತನೆಯನ್ನು ಮಾಡಿದಾಗ, ಸಮಾಜಮುಖಿ ಅದು ಒಲವನ್ನು ಬೆಳೆಸ್ಕೊಂಡಾಗ, ಆರೋಗ್ಯಪೂರ್ಣ ಜಿಜ್ಞಾಸೆಗೆ ತನ್ನನ್ನು ಒಡ್ಡಿಕೊಂಡಾಗ ಆ ಸಂಸ್ಥೆ ಬಹಳಷ್ಟು ದಿವಸ ಉಳಿತಾಂತೆ. ಆ ನಿಟ್ಟಿನಲ್ಲಿ ನಾನು ಎಲ್ಲ ನಮ್ಮ ರೋಟರಿಯ ಸದಸ್ಯರನ್ನು, ಎಲ್ಲ ಪದಾಧಿಕಾರಿ ಬಂಧುಗಳನ್ನು ಅಭಿನಂದಿಸ್ತೇನೆ. ಈ ರೀತಿಯ ಕೆಲಸಗಳನ್ನು ಭಗವಂತ ಇನ್ನು ಹೆಚ್ಚೆಚ್ಚು ಮಾಡಿಸಲಿ ಅನ್ನುವಂಥ ಮಾತನ್ನು ಹೇಳ್ತಾ, ನಾನು ಬರುವಾಗ ಒಂದು 25 ನಿಮಿಷ ಲೇಟ್ ಆಯಿತು. ನಿಮ್ಗೆ ಗೊತ್ತಿರಬೇಕು, ಮನೇಲಿ ಒಂದು 250-300 ಜನ ಇದ್ದಾರೆ. ನಾನು ಎಲ್ಲ ಕಡೆ ಆ ಮಾತನ್ನು ಹೇಳ್ತಾ ಇರ್ತೇನೆ. ಅವ್ನು ಮಧು ಗಂಟೆ 10 ಜನ ಇರ್ತಾರೆ. ವೇಷಬಾದಿ ನುಡಿಗೆ ಏನು ಒರಿಗೆ ಕೊಡೋದು, ಗೋಲಗಡೆ ಏನು ಒರಿಯೋದು ಅಂತ ಹೇಳೋ ಮಾತನ್ನು ಹೇಳ್ತಾ ಇರ್ತೀನಿ. ಗಳಿಸಿದ್ರಲ್ಲಿ 1ನೇ 6 ಪಟ್ಟು ಅಥವಾ ಅದಕ್ಕಿಂತ ಜಾಸ್ತಿ ಆ ದೇಣಿಗೆಯನ್ನು ನೀಡಿ ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದೀರಿ. ಆ ನಿಟ್ಟಿನಲ್ಲಿ ಆ ಎಲ್ಲ ದಾನಿಗಳಿಗೂ ಕೂಡ ನನ್ನ ವೈಯಕ್ತಿಕ ನೆಲೆಯಲ್ಲಿ ನಾನು ತಮಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಮುಂದಿನ ಹಂತದಲ್ಲೂ ಕೂಡ ಈ ರೀತಿಯ ಜನಪರ ಕಾರ್ಯಕ್ರಮಗಳಲ್ಲಿ ತಾವು ತೊಡಗಿಸಿಕೊಂಡ್ರೆ ನಮ್ಮ ಸಮಾಜವನ್ನು ನಾವು ಪ್ರಬುದ್ಧಕ್ಕೆ ತರಲಿಕ್ಕೆ ಸಹಕಾರಿ ಆಗುತ್ತೆ ಅನ್ನೋ ಮಾತನ್ನು ಹೇಳ್ತಾ ಇದ್ದೇನೆ. ಅಂತಿಮವಾಗಿ ಈ ಒಂದು ಮನೆ ಇವತ್ತು ನಮ್ಮ ದಾನಿಗಳಾಗಿರ್ತಕ್ಕಂಥ ಇವರಿಗೆ ಹಸ್ತಾಂತರ ಆಗ್ತದೆ. ಮುಂದಿನ ದಿನಗಳಲ್ಲಿ ಈ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಅವರಿಗೆ ಕರುಣಿಸಲಿ, ಸಂತೋಷದ ವಾತಾವರಣದೊಂದಿಗೆ ಈ ಮನೆ ಇನ್ನಷ್ಟು ಬೆಳಗಲಿ ಅಂತ ಹೇಳುತ್ತಾ, 8 ವರ್ಷಗಳ ಹಿಂದೆ ನಾನೊಮ್ಮೆ ಇಲ್ಲಿಗೆ ಇನ್ನಂಜಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಆಗಿರುವಾಗ ಇಲ್ಲಿಗೆ ಭೇಟಿ ಕೊಟ್ಟಿದ್ದೆ. ಆಗ ಇವರು ತುಂಬ ಸಣ್ಣ ಮನೆಯಲ್ಲಿ, ಅಂದರೆ ಟರ್ಪಾಲ್ ಹಾಕಿಕೊಂಡು ತಮ್ಮ ಮನೆಯಲ್ಲಿ ವಾಸಿಸ್ತಿದ್ರು. ಅವರು ನನ್ನ ಹತ್ರ ವಿನಂತಿ ಮಾಡಿದಾಗ ಇದು ನಮಗೊಂದು ಮನೆಯದ್ದು ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕಂತ, ಇಲ್ಲಿ ಜಾಗದದ್ದು ಅದೆಲ್ಲ ತೊಂದರೆ ಇರುವಾಗ ನಮಗೆ ಅದನ್ನು ನಿರ್ಮಿಸಿಕೊಡ್ಲಿಕ್ಕೆ ಆಗಲಿಲ್ಲ. ಈಗ ಕೂಡ ಜಾಗದ ಕೆಲವು ಇದು ಸರಿಯಾಗಿರಲಿಲ್ಲ. ಆದರೂ ಕೂಡ ಇನ್ನೊಮ್ಮೆ ನಾನು ಗ್ರಾಮ ಪಂಚಾಯತ್ ಈಗ ಪ್ರಸ್ತುತ ಅಧ್ಯಕ್ಷರಾಗಿರೋದು 2-3 ತಿಂಗಳ ಹಿಂದೆ ಪಂಚಾಯತ್ಗೆ ಲಕ್ಷ್ಮಣ್ ಅವರು ಭೇಟಿ ಕೊಟ್ಟು ನಮಗೀಗ ಮನೆ ಆಗಬೇಕು ಅಂತ ಹೇಳುವಾಗ ನಮ್ಮ RCC ರೋಟರಿ ಸಮುದಾಯ ದಳದ ತಂಡದ ನಾವೆಲ್ಲ ಸೇರಿ ಈ ಮನೆಯನ್ನು ಕಟ್ಟಿಕೊಡುವ ಅಂತ ನಿರ್ಣಯ ಮಾಡಿ ಮತ್ತೆಲ್ಲ ದಾನಿಗಳ ಸಹಕಾರದಿಂದ ಇವತ್ತು ಈ ಮನೆಯನ್ನು ತುಂಬ ಖುಷಿಯಿಂದ ಹಸ್ತಾಂತರ ಮಾಡ್ತಾ ಇದ್ದೇವೆ. ಅವರಿಗೆ ಈ ಮನೆಯಲ್ಲಿ ಉತ್ತಮ ಅಭಿವೃದ್ಧಿ ಆಗಲಿ ಅಂತ ನಾವು ಆಶಿಸ್ತೇವೆ ಅಷ್ಟೇ. ಇವತ್ತಿನ ಕುಶಲ ನಿವಾಸ ಮನೆ ಹಸ್ತಾಂತರ ಮಾಡಿದಂಥ ಶಾಸಕರು ಹಾಗೂ ವಿಧಾನಸಭಾ ಕ್ಷೇತ್ರ ಸುರೇಶ್ ಗುರ್ಮೆ ಇವರಿಗೆ ಈ ಕಾರ್ಯಕ್ರಮಕ್ಕೆ ಧನ್ಯವಾದವನ್ನು ಸಲ್ಲಿಸುತ್ತೇನೆ. ಹಾಗೆಯೇ ರಾಜೇಶ್ ಕುಲಾಲ್ ಇವರು ಕೂಡ ಒಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕು. ಹಾಗೆ ಪ್ರಶಾಂತ್ ಆಚಾರ್ಯ ಇವರು ಕೂಡ ಸ್ಮರಣಿಕೆಯನ್ನು ಸ್ವೀಕರಿಸಬೇಕೆಂದು ಕೇಳಿಕೊಳ್ತಿದ್ದೇನೆ.